ಲೋ ಸ್ಕೋರ್ ಸ್ಟೂಡೆಂಟ್ಸು ಕೂಡ ಇರ್ತಾರೆ. ಅಂದರೆ ಅಷ್ಟು ಅಚೀವ್ಮೆಂಟ್ ಮಾಡೋಕ್ಕಾಗ್ದಲೇ ಇರುವಂಥ ಸ್ಟೂಡೆಂಟ್ಸು ಇರ್ತಾರೆ. ಅವ್ರು ಎಷ್ಟು ಜನ ಇರ್ತಾರೆ ಅಂದರೆ ಅವರೇ ಒಂದು 80% ಸ್ಟೂಡೆಂಟ್ಸ್ ಇರ್ತಾರೆ. ಅವರಿಗೆಲ್ಲ ಯಾವ ಆಪರ್ಚುನಿಟೀಸ್ ಇದೆ ಅಂತ ಕೇಳಿದ್ರೆ, ಹಲೋ ಎವ್ರಿವನ್, ಕಾಮನ್ ಆಗಿ ಎಲ್ಲರೂ ಕೇಳೋ ಕ್ವಶನ್ನು, ಎಲ್ಲರೂ JEE ಎಕ್ಸಾಮಿನೇಷನ್ ಬರೆದು IIT NIT IIITಗೆ ಜಾಯಿನ್ ಆಗೋಕ್ಕಾಗಲ್ಲ, ಎಲ್ಲರೂ ನೀಟ್ ಎಕ್ಸಾಮಿನೇಷನ್ ಬರೆದು ಡಾಕ್ಟರ್ ಆಗೋಕ್ಕಾಗಲ್ಲ. ಲೋ ಸ್ಕೋರ್ ಸ್ಟೂಡೆಂಟ್ಸು ಕೂಡ ಇರ್ತಾರೆ. ಅಂದರೆ ಅಷ್ಟು ಅಚೀವ್ಮೆಂಟ್ ಮಾಡೋಕ್ಕಾಗ್ದಲೇ ಇರುವಂಥ ಸ್ಟೂಡೆಂಟ್ಸು ಇರ್ತಾರೆ. ಅವ್ರು ಎಷ್ಟು ಜನ ಇರ್ತಾರೆ ಅಂದರೆ ಅವರೇ ಒಂದು 80% ಸ್ಟೂಡೆಂಟ್ಸ್ ಇರ್ತಾರೆ. ಅವರಿಗೆಲ್ಲ ಯಾವ ಆಪರ್ಚುನಿಟೀಸ್ ಇದೆ ಅಂತ ಕೇಳಿದ್ರೆ, ನನ್ನ ಒಂದು ಪರ್ಸನಲ್ ಐಡಿಯಾಲಜಿನಲ್ಲಿ ಏನು ಹೇಳ್ತೀನಿ ಅಂದರೆ, ಯಾರಿಗೆ ಆಪರ್ಚುನಿಟೀಸ್ ಬೇಕಾಗಿರುತ್ತೋ ಅವರು ಹುಡುಕ್ತಾರೆ, ಯಾರಿಗೆ ಹರ್ಜಿರುತ್ತೋ ಅವರು ಆಪರ್ಚುನಿಟಿನ ಕ್ರಿಯೇಟ್ ಮಾಡ್ಕೊತಾರೆ. ಇದು ನೀವು ಗಮನದಲ್ಲಿ ಇಟ್ಕೊಳ್ಳೇಬೇಕು. ಲೋ ಸ್ಕೋರ್ ಇದೆ ಅಂದ ತಕ್ಷಣ ಲೋ ಫ್ಯೂಚರ್ ಇದೆ ಅಂತ ಅಂದ್ಕೋಬಾರ್ದು ಯಾವುದೇ ಕಾರಣಕ್ಕೂ. ಫ್ಯೂಚರ್ ತುಂಬ ಬ್ರೈಟಾಗಿ ಎಲ್ಲರಿಗೂ ಸಿಗುತ್ತೆ, ಆಪರ್ಚುನಿಟಿಗಳು ಎಲ್ಲರಿಗೂ ಸಿಗುತ್ತೆ. ಲೋ ಸ್ಕೋರ್ ಮಾಡಿರೋರಿಗೂ ಆಪರ್ಚುನಿಟಿ ಸಿಗುತ್ತೆ, ಹೈ ಸ್ಕೋರ್ ಮಾಡಿರೋರಿಗೂ ಆಪರ್ಚುನಿಟಿ ಸಿಗುತ್ತೆ. ಹೈ ಸ್ಕೋರ್ ಮಾಡಿರೋರಿಗೆ 1-2 ಆಪರ್ಚುನಿಟಿ ಸಿಗಬಹುದು. ಲೋ ಸ್ಕೋರ್ ಮಾಡಿರೋರಿಗೆ ಅವ್ರು ಯಾವ ಡೈರೆಕ್ಷನಲ್ಲಿ ಹೋಗ್ತಾರೋ ಎಲ್ಲದೂ ಆಪರ್ಚುನಿಟಿಯಾಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಲೋ ಸ್ಕೋರ್ ಮಾಡಿರೋರು ಎದುರೋ ಅವಶ್ಯಕತೆ ಇಲ್ಲ. ನಾವು ಹೋಗಲೇಬೇಕು IITಗೆ ಅಥವಾ ಡಾಕ್ಟರ್ ಆಗಲೇಬೇಕು ಅಂತಂದರೆ ಇನ್ನೂ 1 ವರ್ಷ ಟ್ರೈ ಮಾಡ್ಬೋದು. ರಿಪೀಟರ್ ಬ್ಯಾಚ್ನ ಸೆಲೆಕ್ಟ್ ಮಾಡಿಕೊಂಡು ಇನ್ನೂ 1 ವರ್ಷ ಟ್ರೈ ಮಾಡ್ಬೋದು. ಇಲ್ಲ ಸರ್, ನನ್ನ ಕೈಲಿ ಆಗಲ್ಲ, ಇದೇ ವರ್ಷ ಲಾಸ್ಟ್, ನಾನು ಮತ್ತೆ ರಿಪೀಟ್ ಮಾಡಲ್ಲ ನಾನು ಅಂತಂದರೆ ನಿಮಗೆ ತುಂಬ ಆಪರ್ಚುನಿಟಿಗಳಿದೆ. ಡಿಪ್ಲೊಮೊ ಕೋರ್ಸಸ್ ಇದೆ, ಸೈನ್ಸ್ ರಿಲೇಟೆಡ್ ಕೋರ್ಸ್ಗಳ ಸೆಲೆಕ್ಟ್ ಮಾಡಿಕೊಂಡ್ರೆ, ಲೈಫ್ ಸೈನ್ಸ್ ನಾವು ಸೆಲೆಕ್ಟ್ ಮಾಡಿಕೊಂಡ್ರೆ ಅದಕ್ಕೆ ರಿಲೇಟೆಡ್ ಡಿಪ್ಲೊಮೊ ಕೋರ್ಸಸ್ ಇದೆ, ವೆಟರ್ನರಿ ಸೈನ್ಸ್ ಇದೆ, ಅಗ್ರಿಕಲ್ಚರ್ ಸೈನ್ಸ್ ಇದೆ, ಮತ್ತು ಫಾರೆಸ್ಟ್ರಿ ಇದೆ, ಫಿಶ್ರಿ ಇದೆ. ತುಂಬ ಆಪರ್ಚುನಿಟಿಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗೆ ನೀವೇನಾದರೂ ಟೆಕ್ನಿಕಲ್ ಟ್ರೈನಿಂಗ್ ಕೋರ್ಸ್ಗಳನ್ನ ನೀವೇನಾದರೂ ಮಾಡ್ತೀರಾ ಅಂತಂದರೆ ಅದಕ್ಕೂ ಕೂಡ ಆಪರ್ಚುನಿಟೀಸ್ ಇದೆ. ಇಂಜಿನಿಯರಿಂಗ್ ಜಾಯಿನ್ ಆಗಿದ್ದಾಗ ನಿಮಗೆ ಕಂಪ್ಯೂಟರ್ ಸೈನ್ಸ್ ಸಿಗಲಿಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿಗಲಿಲ್ಲ ಅಂತ ಬೇಜಾರು ಮಾಡ್ಕೊಳೋ ಅವಶ್ಯಕತೆ ಇಲ್ಲ. ಬೇರೆ ಬ್ರ್ಯಾಂಚ್ಗಳನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಆ ಬ್ರ್ಯಾಂಚ್ಗಳ ಜೊತೆಗೆ ಅಡಿಷನಲ್ ಕೋರ್ಸ್ಗಳನ್ನು ನೀವು ಮಾಡಿಕೊಂಡ್ರೆ ಆ ಕೋರ್ಸ್ಗಳು ನಿಮ್ಮನ್ನು IT ಸೆಕ್ಟರ್ಗೆ ಕರ್ಕೊಂಡು ಹೋಗ್ಬಿಡುತ್ತೆ. ಅದು ಕೂಡ ಒಂದು ಆ್ಯಡ್ ಆನ್ ಆಗುತ್ತೆ ನಿಮಗೆ. ನೀವು ಈ ಕಂಪ್ಯೂಟರ್ ಸೈನ್ಸ್ ಓದಿದ್ರೆ ಮಾತ್ರ IT ಸೆಕ್ಟರ್ಗೆ ಹೋಗ್ಬೋದು ಅನ್ನೋ ಒಂದು ಮೈಂಡ್ಸೆಟ್ನ ಬಿಟ್ಟು, ನಿಮಗೆ ಯಾವ ಒಳ್ಳೆ ಕಾಲೇಜ್ನಲ್ಲಿ ಯಾವ ಒಂದು ಬ್ರ್ಯಾಂಚ್ ಸಿಗುತ್ತೋ ಆ ಬ್ರ್ಯಾಂಚನ್ನೇ ಓದ್ಕೊಂಡು ಪ್ಯಾರಲಲ್ ಆಗಿ ನೀವು ಕೋರ್ಸ್ಗಳನ್ನು ಮಾಡ್ಕೊತಾ ಹೋದರೆ, IT ರಿಲೇಟೆಡ್ ಕೋರ್ಸ್ಗಳನ್ನು ಮಾಡ್ಕೊತಾ ಹೋದರೆ ನಿಮಗೆ ಯಾವುದು IT ಫೀಲ್ಡಲ್ಲಿ ಆಪರ್ಚುನಿಟಿಗಳು ಕೂಡ ಸಿಗ್ತಾ ಹೋಗುತ್ತೆ. ಲೋ ಸ್ಕೋರ್ ಸ್ಟೂಡೆಂಟ್ಸ್ಗೂ ಕೂಡ ತುಂಬ ಆಪರ್ಚುನಿಟಿಗಳಿದೆ. ಹಾಗಾಗಿ ಯಾರೂ ಅದನ್ನು ಬೇಜಾರು ಮಾಡ್ಕೊಳೋ ಅವಶ್ಯಕತೆ ಇಲ್ಲ, ಅಥವಾ ನಮಗೇನು ಆಗ್ತಾ ಇಲ್ವಲ್ಲ ಅನ್ನೋ ಒಂದು ಫೀಲ್ ಮಾಡ್ಕೊಳೋ ಅವಶ್ಯಕತೆ ಏನೂ ಇಲ್ಲ. ಎಲ್ಲರಿಗೂ ಒಂದೊಂದು ಆಪರ್ಚುನಿಟಿ ಸಿಗುತ್ತೆ. ಧೈರ್ಯವಾಗಿರಿ, ಕಾನ್ಫಿಡೆಂಟ್ ಆಗಿರಿ. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಲೈಫ್ನ ಲೀಡ್ ಮಾಡುವಂಥ ಪಾಸಿಬಿಲಿಟೀಸು ಇದ್ದೇ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮಕ್ಕಳು ಡಾಕ್ಟರ್ ಆಗಬೇಕಾ? ಒಳ್ಳೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮುಗಿಸ್ಕೊಂಡು ಒಳ್ಳೆ ಸ್ಯಾಲರಿ ತಗೋಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಾ? ಸುಮಾರು 20 ವರ್ಷಗಳಿಂದ ನಾವು ನೀಟ್ ಮತ್ತು JEE ಕೋಚಿಂಗ್ ಪ್ರೊವೈಡ್ ಮಾಡ್ಕೊಂಡ್ ಬಂದಿರೋದ್ರಿಂದ ಅದನ್ನ ನಾವು ಅತ್ಯುನ್ನತ ಮಟ್ಟದಲ್ಲಿ ಕೋಚಿಂಗ್ನ ಪ್ರೊವೈಡ್ ಮಾಡೋದಕ್ಕೆ ರೆಡಿ ಆಗಿದ್ದೀವಿ. ಯಾರಾದರೂ ಆಸಕ್ತರಿದ್ರೆ ದಯಮಾಡಿ ನ್ಯೂ ರೆಸೋನೆನ್ಸ್ ಕ್ಯಾಂಪಸ್ನ ವಿಸಿಟ್ ಮಾಡಿ. ನಿಮ್ಮ ಮಕ್ಕಳ ಭವಿಷ್ಯವನ್ನು ಉಜ್ವಲವಾಗಿಸಿಕೊಳ್ಳಲು ನಮ್ಮ ಪ್ರಯತ್ನ ನಿಮ್ಮ ಜೊತೆ ಯಾವತ್ತೂ ಸದಾ ಇರುತ್ತೆ ಅಂತ ಹೇಳ್ತಾ ಈ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.